ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇವತ್ತಿನ ದಿನ BA ಫಸ್ಟ್ ಸೆಮಿಸ್ಟರ್ನಲ್ಲಿರುವ ಕನ್ನಡ ಪಠ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತಿದ್ದೇನೆ. BA ಓದುವ ಪ್ರತಿ ವಿದ್ಯಾರ್ಥಿಗಳಿಗೆ ಬೇಸಿಕ್ ಕನ್ನಡ ಒಂದು ಸಬ್ಜೆಕ್ಟ್ ಮಾತ್ರ ಇದ್ದೇ ಇರ್ತೈತಿ. ಹಾಗಾಗಿ ಆ ಪುಸ್ತಕದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ. ಕನ್ನಡ ಪಠ್ಯಕ್ರಮದಲ್ಲಿ ನಾವು ಸಂಪೂರ್ಣವಾಗಿ 5 ಘಟಕಗಳನ್ನಾಗಿ ನೋಡಬಹುದು. ಘಟಕ 1 ಕನ್ನಡ ನಾಡು ನುಡಿ ಪ್ರಜ್ಞೆ. ಅದರಲ್ಲಿ ಅಧ್ಯಾಯ 1 ಕನ್ನಡಿಗರ ಗುಣ ಸ್ವಭಾವ. ಬರೆದವರು ಶ್ರೀ ವಿಜಯ. 2 ಕೀರ್ತನೆಗಳು. ಅದರಲ್ಲಿ ಮೊದಲನೇದಾಗಿ ನಾನೆಲ್ಲಿ ಜ್ಞಾನಿ ನಾನೆಲ್ಲಿ ಸುಜನ, ವ್ಯಾಸರಾಯರು ಬರೆದಂಥವರು. 2ನೇದು ತನುವು ನೀರೊಳಗದ್ದಿ ಫಲವೇನು, ಬರೆದವರು ಪುರಂದರದಾಸರು. 3ನೇದು ಕುಲವೆಂದು ಹೊಡೆದಾಡುವಿರಿ, ಬರೆದವರು ಕನಕದಾಸರು. 2 ಜಾನಪದ ಗೀತೆಗಳು. ಅದರಲ್ಲಿ 1 ಕೆರೆಗೆ ಹಾರ ಮತ್ತು 2 ಗೋವಿನ ಹಾಡು. ಘಟಕ 2 ವೈಚಾರಿಕತೆ. ಅಧ್ಯಾಯ 4 ಕಲ್ಕಿ, ಬರೆದವರು ಕುವೆಂಪು. 5 ವಚನಕಾರರ ವಿಚಾರ ಕ್ರಾಂತಿ, ಬರೆದವರು GS ಶಿವರುದ್ರಪ್ಪ. ಮತ್ತು 6 ಯಂಗ್ವನ ಪುಂಗಿ, ಬರೆದವರು KP ಪೂರ್ಣಚಂದ್ರ ತೇಜಸ್ವಿಯವರು. ಘಟಕ 3 ಹಾಸ್ಯ ಪ್ರಜ್ಞೆ. ಅದರಲ್ಲಿ 7 ಮೊಸರು ಅವಲಕ್ಕಿ, ಬರೆದವರು ಸುನಂದ ಬೆಳಗಾಂಕರ್. 8 2 ಕವಿತೆಗಳು. ಅದರಲ್ಲಿ 1 ಆತ್ಮಶೋಧನೆ VG ಭಟ್ರವ್ರದ್ದು. 2ನೇದು ರಚನೆಯಿಂದ ವಿಸರ್ಜನೆಗೆ. 9ನೇ ಅಧ್ಯಾಯ ದೋಸೆ, ಬರೆದವರು V ಸೀತಾರಾಮಯ್ಯನವರು. ಘಟಕ 4 ಬಹುಶಿಸ್ತೀಯ ಅರಿವು. 10ನೇ ಅಧ್ಯಾಯ ಲಂಕೇಶರ ಸಂಕ್ರಾಂತಿ, ವಿಮರ್ಶೆಯ ಮುಖ್ಯ ನೆಲೆಗಳು, ಬರೆದವರು ಡಾಕ್ಟರ್ ಚಿಕ್ಕಮಗಳೂರು ಗಣೇಶ್ರವರು. ಕೊನೆಯದಾಗಿ ಘಟಕ 5 ಕೌಶಲ್ಯ ಕನ್ನಡ, ಆಡಳಿತ ಕನ್ನಡದಿಂದ ಆಯ್ದುಕೊಂಡಂಥದ್ದು. ಅದರಲ್ಲಿ ಅಧ್ಯಾಯ 11 ಪತ್ರದ ವಿಧಗಳು, ಖಾಸಗಿ ಅರೆ ಸರ್ಕಾರಿ ಪತ್ರದ ಮಾದರಿಗಳು. ಅಧ್ಯಾಯ 12 ಸರ್ಕಾರದ ಆದೇಶ, ಸುತ್ತೋಲೆ, ಅಧಿಸೂಚನೆಯ ಮಾದರಿಗಳು. ಅಧ್ಯಾಯ 13 ವಾಣಿಜ್ಯ ವ್ಯವಹಾರದ ಪತ್ರಗಳು ಹಾಗೂ ಅಧ್ಯಯನದ ವರದಿಗಳು. ಇದು ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅಂಕಗಳ ವಿವರ ಐತಿ. ಟೋಟಲಾಗಿ ನಾವು ಬರೀತಕ್ಕಂತಹ ಎಕ್ಸಾಮ್ ಟೈಮ್ 2 ಗಂಟೆ ಇರ್ತೈತಿ. ಅದಕ್ಕೆ 80 ಮಾರ್ಕ್ಸಿಗಾಗಿ ನಾವು ಎಕ್ಸಾಮನ್ನು ಬರಿತೀವಿ. ಅದ್ರಾಗ ಪ್ರಶ್ನೆ 1ರೊಳಗೆ ಏನಿರ್ತೈತಪ್ಪ ಅಂದ್ರೆ ಇಡೀ ಪಠ್ಯಕ್ಕೆ ಅನ್ವಯಿಸಿ ಪ್ರಬಂಧ ಮಾದರಿ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೋ ಅವಕ್ಕೆ 2ಕ್ಕೆ ಮಾತ್ರ ನಾವು ಉತ್ತರವನ್ನು ಬರಿಬೇಕು. ಅಲ್ಲಿ ನಮಗೆ ಪ್ರಬಂಧ ರೂಪದ ಪ್ರಶ್ನೆ ಒಳಗೆ 20 ಮಾರ್ಕ್ಸ್ಗಳು ಬರ್ತಾವೆ. ಪ್ರಶ್ನೆ 2ರೊಳಗೆ ಟಿಪ್ಪಣಿ ಬರೆಯೋದಿರ್ತೈತಿ. 6ರಲ್ಲಿ ಬೇಕಾದ ಒಂದು 4ಕ್ಕೆ ಉತ್ತರಿಸೋದಿರ್ತೈತಿ. ಮತ್ತು 1 2 3 5 ಘಟಕಗಳಿಗೆ ಸಂಬಂಧಿಸಿರ್ತೈತಿ. ಇದು ಟಿಪ್ಪಣಿಯನ್ನು ಬರೆಯೋದ್ರಲ್ಲಿ ನಮಗೆ 20 ಮಾರ್ಕ್ಸ್ಗಳು ಸಿಗ್ತಾವೆ. ಪ್ರಶ್ನೆ 3ರೊಳಗೆ ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಇರ್ತೈತಿ. 5 ಕೊಟ್ಟಿರ್ತಾರೋ ಅದರೊಳಗೆ 3ಕ್ಕೆ ನಾವು ಉತ್ತರ ಬರಿಬೇಕು. ಅದು 1 2 3 ಘಟಕಗಳಿಗೆ ಸಂಬಂಧಿಸಿರ್ತೈತಿ. ನಮಗೆ ಇಲ್ಲಿ 5 ಮಾರ್ಕ್ಸ್ನು ಪ್ರಶ್ನೆಗಳಿಗೆ 15 ಮಾರ್ಕ್ಸ್ ಟೋಟಲಾಗಿ ಸಿಗ್ತಾವೆ. ಪ್ರಶ್ನೆ 4ರೊಳಗೆ ಒಂದೇ ವಾಕ್ಯದ 15 ವಸ್ತುನಿಷ್ಠ ಪ್ರಶ್ನೆಗಳನ್ನ ಕೊಟ್ಟ ಎಲ್ಲಕ್ಕೂ ಉತ್ತರಿಸ್ರಿ ಅಂತೇಳಿ ಹೇಳಿರ್ತೈತಿ. ಇಲ್ಲಿ ನಾವು ಟೋಟಲಾಗಿ 15 ಮಾರ್ಕ್ಸಿನ ಪ್ರಶ್ನೆಗೆ ಪ್ರತಿಯೊಂದಕ್ಕೂ ಉತ್ತರವನ್ನು ಬರೀಲೇಬೇಕಾಕೈತಿ. ಅದು ಇಡೀ ಪಠ್ಯಕ್ಕೆ ಸಂಬಂಧಿಸಿದ ಹಂಗೆ ಇದು ಪ್ರತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೈತಿ ಅಂಥೇಳಿ ನಾನು ತಿಳ್ಕೊತೀನಿ. ಈ ವಿಷಯಕ್ಕೆ ಅನ್ವಯಿಸಿ ಪ್ರತಿ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ನಾನು ಈ ಚಾನಲ್ನಲ್ಲಿ ಬಿಡ್ತಾ ಹೋಗ್ಕೊನು. ಹೆಚ್ಚಿನ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು.